ಬಳ್ಳಾರಿ ಜೈಲಲ್ಲಿ ದರ್ಶನ್, ಬೆಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಪತಿಯನ್ನ ನೋಡಬೇಕು ಅಂದ್ರೆ 307 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಹೀಗಾಗಿ ಪ್ರಯಾಣ ಮಾಡಲು ಆಗದೆ ಬಳ್ಳಾರಿಯಲ್ಲೇ ವಿಜಯಲಕ್ಷ್ಮಿ ಅವರು ಶಿಫ್ಟ್ ಆಗ್ತಾರಾ? ಬಳ್ಳಾರಿಗೆ ಶಿಫ್ಟ್ ಆಗಿ ಪತಿಗೆ ಬೇಕಾದಂಥ ಕೆಲ ವಸ್ತುಗಳನ್ನು, ಕೆಲ ಸೌಕರ್ಯಗಳನ್ನು, ಆಗು ಹೋಗುಗಳನ್ನು ಅಥವಾ ಹಾಗಾಗ ಭೇಟಿಯಾಗಿ ಅವರನ್ನು ಕುಶಲೋಪರಿ ವಿಚಾರಿಸೋದನ್ನು ಮಾಡ್ತಾರೆ. ಯಾಕೆಂದರೆ ಬೆಂಗಳೂರಿಂದ ಬಳ್ಳಾರಿಗೆ ಹೋಗಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಇಲ್ಲಿಂದಲೇ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗೋಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮನೆ ಊಟ ತೆಗೆದುಕೊಂಡು ಹೋಗಬೇಕು ಅಂತ ಅಂದ್ಕೊಳ್ಳಿ. ದರ್ಶನ್ಗೆ ಮನೆ ಊಟವನ್ನು ಸಪ್ಲೈ ಮಾಡಬೇಕು, ಕೋರ್ಟ್ ಅನುಮತಿ ಕೊಟ್ಟಿದೆ ಅಂತ ಅಂದ್ಕೊಳ್ಳಿ. ಆಗ ಬೆಂಗಳೂರಿಂದ ಅಡುಗೆ ಮಾಡಿಕೊಂಡು ಬಳ್ಳಾರಿಗೆ ಹೋಗಿ ಆತನಿಗೆ ಕೊಟ್ಟು ಊಟ ಮಾಡಿಸಿ ಬರೋಕ್ಕಾಗತ್ತಾ? ಆಗೋದಿಲ್ಲ. ಅಥವಾ ಒಂದು ನೈತಿಕ ಸ್ಥೈರ್ಯ ತುಂಬಬೇಕು, ಧೈರ್ಯ ಹೇಳಬೇಕು, ಸಮಾಧಾನ ಹೇಳಬೇಕು. ಆಗಾಗ ಭೇಟಿಯಾಗಿದ್ದರೆ ದರ್ಶನ್ಗೂ ಒಂದು ಒಂದು ರೀತಿಯ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಹೀಗೆ ಈ ಕಾರಣಕ್ಕಾಗಿಯೇ ಬೆಂಗಳೂರಿನಿಂದ ಬರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಮನಗಂಡು ಬಳ್ಳಾರಿಯಲ್ಲಿಯೇ ಬಾಡಿಗೆ ಮನೆ ಮಾಡಲಿಕ್ಕೆ ವಿಜಯಲಕ್ಷ್ಮಿ ನಿರ್ಧಾರ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇದನ್ನು ಅವರೇ ಖಚಿತಪಡಿಸಬೇಕು ಅಥವಾ ಮನೆ ಹುಡುಕಿ ಶಿಫ್ಟ್ ಆದ ನಂತರದಲ್ಲಿ ತಾನಾಗಿ ಅದು ಸ್ಪಷ್ಟವಾಗುತ್ತೆ. ಸದ್ಯಕ್ಕೆ ಈ ರೀತಿಯ ಮಾತುಕತೆಗಳೆಲ್ಲವೂ ಕೂಡ ಕೇಳ್ತಾ ಇದ್ದೇವೆ. ಪತ್ನಿ ಅಥವಾ ದರ್ಶನ್ ಸಂಬಂಧಿಗಳಿಗೋಸ್ಕರ ಬಾಡಿಗೆ ಮನೆಯ ಹುಡುಕಾಟ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಬಾಡಿಗೆ ಮನೆ ಸಿಕ್ಕರೆ ಅಲ್ಲೇ ಇದ್ದುಕೊಂಡು ದರ್ಶನ್ಗೆ ಬೇಕಾದಂಥ ಕೆಲ ವ್ಯವಸ್ಥೆಗಳನ್ನು, ಒಂದು ವೇಳೆ ಕೋರ್ಟ್ ಏನಾದರೂ ಅನುಮತಿ ಕೊಟ್ಟರೆ ಮನೆಯ ಊಟ ಉಪಚಾರವನ್ನು ಕೊಡಬಹುದು ಅಂತ ಅನುಮತಿ ಕೊಟ್ಟರೆ, ಬಳ್ಳಾರಿಯಲ್ಲಿ ಸಿಗುವಂಥ ಊಟದ ಶೈಲಿಯೇ ಬೇರೆ, ಉತ್ತರ ಕರ್ನಾಟಕದ ಊಟದ ಶೈಲಿ. ದರ್ಶನ್ಗೆ ಅದು ಒಗ್ಗುತ್ತೋ ಇಲ್ವೋ ಗೊತ್ತಿಲ್ಲ. ದರ್ಶನ್ಗೆ ಈ ಭಾಗದಲ್ಲಿ ಮುದ್ದೆನೋ, ಚಿಕನ್ನೋ, ಬಿರಿಯಾನಿನೋ ಈ ಥರದೊಂದು ಕೆಲವಷ್ಟು ಐಟಮ್ಗಳಿದ್ದಾವಲ್ಲ. ಬಟ್ ಬಳ್ಳಾರಿ ಬಂದರೆ ಬಳ್ಳಾರಿಯಲ್ಲಿ ಯಥೇಚ್ಛವಾಗಿ ಖಾರ ಬಳಸಲಾಗುತ್ತೆ, ಯಥೇಚ್ಛವಾಗಿ ರೊಟ್ಟಿಯಲ್ಲಿ ಪ್ರಮುಖ ಆಹಾರ. ಸೊ ಹೀಗಾಗಿ ಜೋಳದ ರೊಟ್ಟಿ ಅಥವಾ ಅಲ್ಲಿನ ಊಟದ ಶೈಲಿಗೆ ದರ್ಶನ ಒಗ್ಗಿಕೊಳ್ತಾರಾ ಇಲ್ವಾ? ಸೊ ಇದೆಲ್ಲವೂ ಕೂಡ ಆಲೋಚನೆ ಬಂದಿರಬೇಕು ಅಂತ ಕಾಣಿಸುತ್ತೆ. ಸೊ ಹೀಗಾಗಿ ಬಳ್ಳಾರಿಗೆ ಶಿಫ್ಟ್ ಆಗೋದು ತುಂಬ ಒಳ್ಳೆಯದು ಅಂಥೇಳಿ ಅವರ ಮನಸ್ಸಲ್ಲಿ ಬಂದಿದೆ ಅಂತ ಅನಿಸುತ್ತೆ.